ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಇವಾಗ 1 ಮಾರ್ಕ್ ಅಂದರೆ 10 ಮಾರ್ಕ್ಸಿಂದು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇದನ್ನು ವೈಟಲ್ ಸ್ಟಾಟಿಸ್ಟಿಕ್ಸ್ ಸ್ಟಡಿಯಾರು. ಅದೇ ರೀತಿಯಾಗಿ ಇಂಡೆಕ್ಸ್ ನಂಬರ್ ಒಂದು 10 ಮಾರ್ಕ್ಸಿಂದು ಔಟ್ ಆಫ್ 2 ಕ್ವಶನ್ಸ್ ಯು ಹ್ಯಾವ್ ಟು ಸಾಲ್ವ್ ಎನಿ 2. ಯಾವುದಾದ್ರೂ ಒಂದು ಕ್ವಶನ್ನ ಸಾಲ್ವ್ ಮಾಡ್ಬೋದು. ಇಲ್ಲಿ 3 ಚಾಪ್ಟರ್ ಇರೋದ್ರಿಂದ, ಅಂದರೆ ಫಸ್ಟ್ 3 ಚಾಪ್ಟರ್ಸ್ ಯೂನಿಟ್ ಟೆಸ್ಟಿಗೆ ಇರೋದ್ರಿಂದ ಅಲ್ಲಿ 3ರಲ್ಲಿ ನಿಮಗೆ ಇಲ್ಲಿ 2 ಕ್ವಶನನ್ನು ಕೊಡ್ತಾರೆ. ಯಾವುದಾದ್ರೂ 3 ಚಾಪ್ಟ್ರಿಂದ 2 ಕ್ವಶನ್ ಬರುತ್ತೆ 10 ಮಾರ್ಕ್ಸಿಂದು. ಆ 10 ಮಾರ್ಕ್ಸ್ 2 ಕ್ವಶನಲ್ಲಿ ನೀವು ಯಾವುದಾದ್ರೂ ಒಂದನ್ನು ಸಾಲ್ವ್ ಮಾಡಬೇಕು. ಅಂದರೆ ಈಗ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಬೇಡಪ್ಪ, ನಾನು ಇಂಡೆಕ್ಸ್ ನಂಬರ್ ಸಾಲ್ವ್ ಮಾಡ್ತೀನಿ ಅಂತಂದರೆ ಹೆಂಗಾದರೂ ಇದನ್ನೆರಡು ನೀವು ಸ್ಟಡಿ ಮಾಡಲೇಬೇಕು ಫೈನಲ್ ಎಕ್ಸಾಮ್ಗೂ ಕೂಡ. ಈಗ ಇಂಡೆಕ್ಸ್ ನಂಬರ್ನ ಸ್ಟಡಿ ಮಾಡ್ತೀನಿ ಅನ್ನೋರು ಇಂಡೆಕ್ಸ್ ನಂಬರ್ ನಾನು ಇಲ್ಲಿ ಹೇಳ್ಕೊಡ್ತೀನಿ ನೋಡಿ ಹೆಂಗೆ ಮಾಡಬೇಕು ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಇಲ್ಲಿ ಬರೋದು 10 ಮಾರ್ಕ್ಸು ಲಾಸ್ ಪಿಯಸ್, ಪಾಶಸ್, ಮಾರ್ಷಲ್ ಎಜ್ವರ್ಡ್, ಡಾರ್ಬಿಶ್ ಪೋಲೆ, ಫಿಶರ್ಸ್ ಇಂಡೆಕ್ಸ್ ನಂಬರು. ಅಥವಾ ಇನ್ನೊಂದು ಕ್ವಶನ್ನು TRTF40 ಮತ್ತು ಒಂದು 80 to 90% TRTF40ನೇ ಮ್ಯಾಕ್ಸಿಮಮ್ ಕೇಳಿರೋದ್ರಿಂದ ಈ ಕ್ವಶನ್ನ ನಾನು ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂದ್ಕೊಂಡ್ಬಿಟ್ಟು ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಇಲ್ಲಿ. ಈಗ ಕಂಪ್ಯೂಟ್ ನೋಡಿ, ಇಲ್ಲಿ ಕ್ವಶನ್ ನಂಬರ್ 26, ಎಕ್ಸಾಂಪಲ್ 26 ಟೆಕ್ಸ್ಟ್ ಬುಕ್ಕಲ್ಲಿರೋದು. ಕಂಪ್ಯೂಟ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ಶೋ ದ್ಯಾಟ್ ಇಟ್ ಸ್ಯಾಟಿಸ್ಫೈಸ್ ಅ ಟೈಮ್ ರಿವರ್ಸಲ್ ಆ್ಯಂಡ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಏನಿನ್ನು ಇಲ್ಲಿಗೆ ಕೊಟ್ಟಿರೋದಂತಂದರೆ ಫಸ್ಟ್ ಬಂದುಬಿಟ್ಟು ಐಟಮ್ಸು, ಒಂದು ಬೇಸ್ ಇಯರು, ಒಂದು ಕರೆಂಟ್ ಇಯರು, ಪ್ರೈಸು ಕ್ವಾಂಟಿಟಿ, ಪ್ರೈಸ್ ಕ್ವಾಂಟಿಟಿ ಕೊಟ್ಟಿರೋದು. ಹೌದಾ? P0, Q0, P1, Q1. ನೀವಿಲ್ಲಿ ಸರಿಯಾಗಿ ಬೇಸ್ ಇಯರು ಪ್ರೈಸ್ ಕೊಟ್ಟಾಗ ನೋಡಿ, ಇಲ್ಲಿ ಬೇಸ್ ಇಯರ್ದು ಕೊಟ್ಟಾಗ ನೀವು ಕರೆಕ್ಟಾಗಿ ಅದನ್ನು ತಗೊಳ್ಬೇಕು. ಅಂದರೆ ಇಲ್ಲಿ ಬೇಸ್ ಇಯರ್ ಅಂದಾಗ P0 ಬರುತ್ತೆ. ಆಮೇಲೆ ಬೇಸ್ ಇಯರ್ ಕ್ವಾಂಟಿಟಿ ಅಂದಾಗ Q0. ಕರೆಂಟ್ ಇಯರ್ ಪ್ರೈಸ್, ದಟ್ ಈಸ್ ಅ ಕರೆಂಟ್ ಇಯರ್ ಕ್ವಾಂಟಿಟಿ. ಓಕೆ. ಈಗ ಇನ್ನು 4 ನೀವು ಕರೆಕ್ಟಾಗಿ ಅಲ್ಲಿ ಪ್ರೈಸ್ ಕ್ವಾಂಟಿಟಿ, ಬೇಸ್ ಇಯರು, ಕರೆಂಟ್ ಇಯರು ಸರಿಯಾಗಿ ತೊಗೊಂಡ್ಬಿಟ್ರಿ ಅಂತಂದರೆ ನೆಕ್ಸ್ಟ್ ಮಾಡಬೇಕಾಗಿರೋದು ನೀವು 2 ಮಲ್ಟಿಪ್ಲೈ ಮಾಡ್ತೀರಾ. ಫಸ್ಟು P0 Q0 ಮಾಡ್ಕೊಂಬಿಡಿ. ನೆಕ್ಸ್ಟ್ ಬಂದುಬಿಟ್ಟು P1 Q1 ಮಾಡ್ಕೊಳ್ತೀರಿ. ಓಕೆ. ಇದೆರಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಈಗ P0 Q1 ಫಸ್ಟ್ ಆ್ಯಂಡ್ ಲಾಸ್ಟ್ ಕಾಲಮ್, ಮತ್ತು ಈಗ ಥರ್ಡು ಮತ್ತು ಫೋರ್ತು P1 ಆ್ಯಂಡ್ Q0. ಓಕೆ. ಇದು 4 ಕಾಲಮ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ತೊಗೊಂಡ್ಬಿಡಿ. ಟೋಟಲ್ ತೊಗೊಂಡಾಗ ನಿಮ್ಗೆ ಆಲ್ಮೋಸ್ಟ್ ನಿಯರರ್ ಆನ್ಸರ್ ಇರಬೇಕದು, ನಿಯರರ್ ಟೋಟಲ್ ಹಿಂಗೆ ಇರಬೇಕದು. ಆವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲೇ. ಈಗ ಫಸ್ಟ್ ಏನಿರುತ್ತೆ ಯಾವಾಗಲೂ, ಕಂಪ್ಯೂಟ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಆ್ಯಂಡ್ ಶೋ ದ್ಯಾಟ್ ಇಟ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಆ್ಯಂಡ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತ ಇರುತ್ತೆ. ಈಗ ಫಿಶರ್ಸ್ ಇಂಡೆಕ್ಸ್ ನಂಬರು ಫಾರ್ಮುಲಾ ಅಂತೂ ನಿಮಗೆ ಗೊತ್ತಿದೆ, ಮತ್ತು ನಂದೊಂದು ಶಾರ್ಟ್ಸು ಇದೆ ಫಾರ್ಮುಲಾದ್ದೆಲ್ಲ, ಮತ್ತು ವಿಡಿಯೋನೂ ಇದೆ. ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದು ಸ್ವಲ್ಪ ಇದನ್ನು ಫಾರ್ಮುಲಾನ ಕರೆಕ್ಟಾಗಿ ಮಾಡ್ಕೊಂಡ್ಬಿಡಿ. P01 ಆಫ್ ಫಿಶರ್ಸ್ ಈಸ್ ಈಕ್ವಲ್ಸ್ ಟು ದ ಸ್ಕ್ವೇರ್ ರೂಟ್ ಆಫ್ summation of P1 ಅಂದರೆ ಲಾಸ್ PS P1 Q0 ಡಿವೈಡ್ ಬೈ ಸಮೇಷನ್ ಆಫ್ P0 Q0 ಇಂಟು ಸಮೇಷನ್ ಆಫ್ P1 Q1 ಡಿವೈಡ್ ಬೈ ಸಮೇಷನ್ ಆಫ್ P0 Q1 ಇಂಟು 100. ಓಕೆ. ಇದು ಫಿಶರ್ಸ್ ಫಾರ್ಮುಲಾ. ಈಗೇನು ಕ್ಯಾಲ್ಕುಲೇಷನ್ ಮಾಡಿರ್ತೀರಲ್ಲ ನೀವು, ಅದರ ಟೋಟಲನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀರಾ ಇಲ್ಲಿ. ಓಕೆ. P1 Q0 ಎಷ್ಟಿದೆ? P1 Q0 541 ಡಿವೈಡ್ ಬೈ 472. 541 ಡಿವೈಡ್ ಬೈ 472 ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೇ ಇದೆ, ಮತ್ತೇನು ನಾನು ಕ್ಯಾಲ್ಕುಲೇಷನ್ ತೋರಿಸಲ್ಲ ನೋಡಿ ಇಲ್ಲಿ. 541 ಡಿವೈಡ್ ಬೈ 472 ಇಂಟು 479 ಡಿವೈಡ್ ಬೈ 503 ಇಂಟು 100. ಫಸ್ಟ್ ಏನು ಮಾಡಬೇಕು? ಅದು ಕ್ಯಾಲ್ಕುಲೇಷನ್ ಒಂದೊಂದು ಸತಿ ರಾಂಗ್ ಮಾಡಿಬಿಡ್ತೀರಿ ನೋಡಿ. ಇಲ್ಲಿ ಫಸ್ಟ್ ಏನು ಮಾಡಬೇಕು, 541 ಡಿವೈಡ್ ಬೈ 472ನ ಡಿವೈಡ್ ಮಾಡ್ಕೊಳ್ಳಿ ಫಸ್ಟು. ನಿಮಗೊಂದು ಇಲ್ಲಿ ವ್ಯಾಲ್ಯೂ ಸಿಗುತ್ತೆ, ಇಂಟು ಇಲ್ಲೊಂದು ವ್ಯಾಲ್ಯೂ ಸಿಗುತ್ತೆ. ಎರಡನ್ನೂ ಇಲ್ಲಿ ಬರ್ಕೊಂಡ್ಬಿಡಿ, ಡಿವೈಡ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಇಂಟು 100 ಆ್ಯಸ್ ಇಟ್ ಈಸ್ ಇಟ್ಬಿಡಿ. ಈಗ ಇದನ್ನೆರಡು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಇಂಟು 100 ಮಾಡ್ಕೊಳ್ತೀರಿ, ಇಂಟು 100 ಬರೆದು ಇಟ್ಕೊಳ್ಳಿ ಅಷ್ಟೇ. ಆಮೇಲೆ ಸ್ಕ್ವೇರ್ ರೂಟ್ ತೆಗೆದುಬಿಟ್ಟು ಒಂದು ವ್ಯಾಲ್ಯೂ ಬರುತ್ತೆ, ಇಂಟು 100 ಮಾಡ್ಕೊಳ್ಳಿ ಅದಕ್ಕೆ. ಅಂದರೆ ಇಲ್ಲಿ ಬಂದಿರೋದು ವ್ಯಾಲ್ಯೂ ನೋಡಿ, ಇಲ್ಲಿ 1.1487 ಇಂಟು 100. ಇವಾಗ ನಿಮ್ಗೆ 114.87 ಬರುತ್ತೆ. ಓಕೆ. ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕಂದ್ರೆ ಮಾಡಿ ತೋರಿಸ್ತೀನಿ ಇದು. ಈಗ ನೋಡಿ,
ಫಸ್ಟು ಡಿವೈಡ್ ಮಾಡ್ಕೊಳ್ತೀರಾ, ಒಂದು ವ್ಯಾಲ್ಯೂ ಬರುತ್ತೆ, ಇಂಟು ಮತ್ತೆ ಡಿವೈಡ್ ಮಾಡ್ಕೊಂಡು ಇಟ್ಕೊಳ್ತೀರಿ, ಎರಡನ್ನೂ ಮಲ್ಟಿಪ್ಲೈ ಮಾಡಿಬಿಟ್ಟು ಒಂದು ವ್ಯಾಲ್ಯೂ ಬರುತ್ತೆ. ಅದನ್ನು ಸ್ಕ್ವೇರ್ ರೂಟ್ ಹೊರಗಡೆ ತೆಗೆದುಬಿಟ್ಟು ಆಮೇಲೆ ಮಲ್ಟಿಪ್ಲೈ 100 ಮಾಡಿದರೆ ನಿಮಗೆ ಕರೆಕ್ಟಾಗಿರುವಂಥ ಆನ್ಸರು ಬರುತ್ತೆ. ಬಂದಿಂದ ಇದನ್ನು ಆನ್ಸರ್ ಬರೆದ್ಬಿಡ್ತಾರೆ. ಯೂಸ್ವಲಿ 100 ಮೇಲ್ಗಡೆ 125, 175, 180, 140 ಈ ರೀತಿಯಾದ ಕ್ವಶನ್ಸ್ ಆನ್ಸರ್ಸು ಅಲ್ಲಿ ಬರುತ್ತೆ. ನೆಕ್ಸ್ಟು ಟಿ ಹೆಂಗಪ್ಪ ಅಂತಂದರೆ ಫಾರ್ಮುಲಾ ಬಂದುಬಿಟ್ಟು P01 ಇಂಟು P10 ಈಸ್ ಈಕ್ವಲ್ಸ್ ಟು 1. ಇದು ಟಿ ಫಾರ್ಮುಲಾ. ಹೌದಾ? ಈಗ ಫಸ್ಟ್ ನಾವೇನು ಮಾಡ್ತೀವಿ, ಫಿಶರ್ಸ್ ಇಂಡೆಕ್ಸ್ ನಂಬರ್ದು P01 ಅಂದರೆ ಆ್ಯಸ್ ಯೂಸ್ವಲ್ ಫಾರ್ಮುಲಾ ಸಮೇಷನ್ ಆಫ್ P1Q0 ಡಿವೈಡ್ ಬೈ ಸಮೇಷನ್ ಆಫ್ P0Q0 ಇಂಟು ಸಮೇಷನ್ ಆಫ್ P1Q1 ಡಿವೈಡ್ ಬೈ ಸಮೇಷನ್ ಆಫ್ P0Q1 ಇಂಟು ಸ್ಕ್ವೇರ್ ರೂಟ್. ಮತ್ತು ಇದು ಇಂಟು 100 ತೊಗೊಳಂಗಿಲ್ಲ, ಬರೀ ಇದನ್ನು ಹಾಕಿಬಿಟ್ಟು P01ದ್ದು ಆ್ಯಸ್ ಯೂಸ್ವಲ್ ಫಾರ್ಮುಲಾ. ಬಟ್ ಇಲ್ಲಿ P10 ಅಂತಿದೆ. P10 ಇದ್ದಿದ್ದನ್ನು 10 ಮಾಡ್ಕೊಳ್ತೀರಿ ಅಂದರೆ ಟೈಮ್ ಚೇಂಜ್ ಆಗುತ್ತೆ. ಇಲ್ಲಿ P0Q1 ಡಿವೈಡ್ ಬೈ ಸಮೇಷನ್ ಆಫ್ P1Q1 ಇಂಟು ಸಮೇಷನ್ ಆಫ್ P0Q0 ಡಿವೈಡ್ ಬೈ ಸಮೇಷನ್ ಆಫ್ P1Q0. ಓಕೆ, ಹಾಕಿಬಿಟ್ರಿ ಅಂತಂದರೆ ಇಲ್ಲಿ ಅದರದ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. P1Q0 ಎಷ್ಟಿದೆ? 541 ಡಿವೈಡ್ ಬೈ 472 ಇಂಟು 579 ಡಿವೈಡ್ ಬೈ 503 ಇಂಟು ಅಗೇನ್. ಓಕೆ, ಈಗ P0Q1 ಅಂತಾರೆ P0Q1 ದಟ್ ಈಸ್ 503 ಡಿವೈಡ್ ಬೈ P1Q1 ಅಂತಂದರೆ ಅಲ್ಲಿ ಎಷ್ಟು ಬರುತ್ತೆ? P1Q1 579. ಓಕೆ, ಇಂಟು 472 ಡಿವೈಡ್ ಬೈ 541. ಓಕೆ, ಈಗ ನೋಡಿ ಇಲ್ಲಿ 541 ಕ್ಯಾನ್ಸಲ್ ಆಯಿತು. ನೀವೇನು ಕ್ಯಾಲ್ಕುಲೇಷನ್ ಏನು ಮಾಡೋದಿಲ್ಲ, ಇಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ ವ್ಯಾಲ್ಯೂ. 579 503 472 ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಸ್ಕ್ವೇರ್ ರೂಟ್ ಆಫ್ 1 ಉಳಿಯುತ್ತೆ. ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 1. ಇಷ್ಟು ಇದು TRT. ಇದು ನಿಮಗೆ ನೋಡಿ ಇಲ್ಲಿ ಫಸ್ಟು ಇಲ್ಲಿ 4 ಮಾರ್ಕ್ಸು ಯಾವುದು ಟೋಟಲ್ ಇಲ್ಲಿಕ್ಕೆ ಟೋಟಲ್ಸ್ ತೊಗೊಳಿಕ್ಕೆ 5, ಇಲ್ಲಿ 6 ಫಿಶರ್ಸ್ ಆನ್ಸರ್ಸ್ಗೆ, TRT 7, ಅದ್ರದ್ದು ಆನ್ಸರ್ ಈಕ್ವಲ್ ಟು 1 ಬಂದರೆ ಅದು 8. 9th FRT ನೋಡ್ತೀವಿ. FRT ಕ್ಯಾಲ್ಕುಲೇಷನ್ ಏನಪ್ಪ ಅಂತಂದರೆ P01 ಇಂಟು Q01 ಈಸ್ ಈಕ್ವಲ್ಸ್ ಟು V01. ಓಕೆ, P01 ಆ್ಯಸ್ ಯೂಸ್ವಲ್ ಫಾರ್ಮುಲಾ summation of P1Q0 divided by summation of P0Q0 into summation of P1Q1 divided by summation of P0Q1. ಹೌದಾ? ಇಂಟು ಸ್ಕ್ವೇರ್ ರೂಟ್ ಆಫ್ Q01 ಏನು? P ಇದ್ದಲ್ಲಿ Q ಹಾಕ್ತೀರಾ, Q ಇದ್ದಲ್ಲಿ P ಹಾಕ್ತೀರಾ. Q1 P0 divided by summation of Q0 P0 into summation of Q1 P1 ಡಿವೈಡ್ ಬೈ ಸಮೇಷನ್ ಆಫ್ Q0 P1. ಓಕೆ, P ಇದ್ದಲ್ಲಿ ಈಗ 1 ಚೇಂಜ್ ಮಾಡಿಲ್ಲ ನಾವು, 01 ಚೇಂಜ್ ಮಾಡಿಲ್ಲ, PQನ ಚೇಂಜ್ ಮಾಡಿದ್ದೀವಿ ಇಲ್ಲಿ. ಹೌದಾ? P1Q0 ಆ್ಯಸ್ ಯೂಸ್ವಲ್ ಅದು ಫಾರ್ಮುಲಾ ಏನಿತ್ತಲ್ಲ, P1Q0 ಅಂತಂದರೆ ಎಷ್ಟು? P1Q0 ಓಕೆ 541 ಡಿವೈಡ್ ಬೈ P0Q0 ದಟ್ ಈಸ್ 472 ಇಂಟು P1Q1 that is 579 divided by P0Q1 that is 503 into square root of Q1 P0. Q1 ಎಲ್ಲಿದೆ? ಇಲ್ಲಿದೆ Q1 ಮತ್ತು P0 503 ಡಿವೈಡ್ ಬೈ Q0 P0 ಅಂದರೂ ಒಂದೇ, P0 Q0 ಅಂದರೂ ಒಂದೇ, ಸೇಮ್ 472 ಇಂಟು Q1 P1 ಅಂದರೂ ಸೇಮ್ ಅಲ್ಲ 579 ಡಿವೈಡ್ ಬೈ Q0 P1 ಅಂದರೆ 541. ಓಕೆ, ಈಗ 541 ಕ್ಯಾನ್ಸಲ್ ಆಯಿತು. ಮೇಲ್ಗಡೆ ಇದೆ, ಇಲ್ಲಿ ಡಿನಾಮಿನೇಟ್ರಲ್ಲಿದೆ, ಕ್ಯಾನ್ಸಲ್ ಆಯಿತು. 503 ಕ್ಯಾನ್ಸಲ್ ಆಯಿತು.
ಬಟ್ ಇದೆರಡು ಕ್ಯಾನ್ಸಲ್ ಆಗಲ್ಲ. 579 ಈಸ್ ಇನ್ ನ್ಯೂಮರೇಟರ್ ಆ್ಯಂಡ್ 472 ಈಸ್ ಇನ್ ಡಿನಾಮಿನೇಟರ್. 579 divided by 472, that's a square. This is square and square root cancels. 579 divided by 472 is a remaining. What is 579? 579 ಏನಪ್ಪ ಅದು ಅಂತಂದ್ರೆ summation of P1 Q1 divided by summation of P0 Q0. ಹೌದಾ? ಇಲ್ಲಿ ನೋಡಿ, ಇಲ್ಲಿ V01 ಹೌದಲ್ಲ, V01 ಅಂದ್ರೇನು? ದ್ಯಾಟ್ಸ್ ಇಸ್ ಈಕ್ವಲ್ಸ್ ಟು V01. V01 ಈಸ್ ಈಕ್ವಲ್ಸ್ ಟು P1 Q1 ಡಿವೈಡ್ ಬೈ P0 Q0 ಇದ್ದಂಗೆ ಅದು. ಓಕೆ, ಈ ರೀತಿಯಾದ ಕ್ವಶನ್ ಒಂದು ನಿಮಗೆ 10 ಮಾರ್ಕ್ಸಿಗೆ ಬರ್ತದೆ. ಯೂಸ್ವಲಿ ಎಕ್ಸ್ಪೆಂಡಿಚರ್ ಇದ್ದ ಎಕ್ಸಾಂಪಲ್ಲು ನಿಮಗೆ ಎಕ್ಸಾಮಿಗೆ ಬರೋದಿಲ್ಲ. ಅದಕ್ಕೆ ಅದನ್ನೇನು ಭಾಳ ಇದು ಮಾಡ್ಕೊಬೇಡ್ರಿ. ಪ್ರೈಸ್ ಕ್ವಾಂಟಿಟಿ ಕೊಟ್ಟಿದ್ದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು ನೀವು ಸಾಕು, ಆರಾಮ್ಸೆ ಇದನ್ನು 10 ಮಾರ್ಕ್ಸ್ನ ಇದರಲ್ಲಿ ತೆಗಿಬೋದು. Okay students, thank you for watching the video.